ಒಂದು ಗುಡಿ ಅದ ಅಂತ ಇಟ್ಕೊಳ್ಳಿ. ಆ ಗುಡಿಯೊಳಗೆ ಕಂಬ ಇರ್ತದೆ, ಗೋಡೆ ಇರ್ತದೆ, ಒಳಗೊಂದು ಮಂದಿರ ಇರ್ತದೆ, ಒಳಗೆ ಮೂರ್ತಿ ಇರ್ತದೆ. ಎಲ್ಲ ಏನು ಇದೆಲ್ಲ ಏನು? ಎಲ್ಲವೂ ಕಲ್ಲ, ಎಲ್ಲವೂ ಕಲ್ಲೇ. ಅಂದರೆ ಒಳಗೆ ಪೂಜೆಗೊಳ್ಳೋದು ಕಲ್ಲು. ಆ ಪೂಜೆಗೊಳ್ಳುವ ಸುತ್ತ ಕಟ್ಟಿದಂಥ ಮಂದಿರವೂ ಕಲ್ಲು. ಇದೇನು ಕಂಬದ ಕಂಬವೂ ಕಲ್ಲು, ಮೇಲೆ ಹಾಸಿಗೆದ ಅದೂ ಕಲ್ಲು. ನಾನೂ ಕಲ್ಲು, ನೀನೂ ಕಲ್ಲು. ಯಾಕೆ? ನಾವೆಲ್ಲ ಬೇರೆ ಅಲ್ಲ. ಒಂದೇ ಕಲ್ಲ ಇಷ್ಟ ರೂಪ ತಾಳ್ತದೆ. ಅದನ್ನೇ ಸುಂದರವಾಗಿ ರಚನೆ ಮಾಡಿ ಅದನ್ನು ಕೆತ್ತಿ ಒಳಗಿಟ್ಟರೆ ದೇವ ಅನ್ನಿಸ್ತದೆ, ಅದನ್ನೇ ಹೊರಗಿಟ್ಟರೆ ಕಂಬ ಅನ್ನಿಸ್ತದೆ, ಅದನ್ನೇ ಮ್ಯಾಲೆ ಇಟ್ಟರೆ ಚಾವಣಿ ಅನ್ನಿಸ್ತದೆ. ಒಂದೇ ಕಲ್ಲು. ಆಗ ಈ ಜಗತ್ತೆಲ್ಲ ಲಿಂಗ ಮತ್ತೆ ಜಗತ್ ಸರ್ವ. ಜಗತ್ತಿನಲ್ಲಿ ಏನಿಲ್ಲ, ಎಲ್ಲವೂ ಒಂದೇ ವಸ್ತುವಿನ ಭಿನ್ನ 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 ರೂಪಗಳಿಲ್ಲ. ಎಷ್ಟು ಚೆನ್ನಾಗಿ. ಒಬ್ಬರು ಹಾಗಿರ್ತಾರೆ, ಒಬ್ಬರು ಹೀಗಿರ್ತಾರೆ. ಯಾರು ಹೇಗಿದ್ದರೂ ಸಹಿತ ಅದು ಲಿಂಗದ ರೂಪ, ಅದು ದೇವನ ರೂಪ. ಅಂತೆ ದೃಷ್ಟಿ ಬಂತು ಅಂದರೆ ನಾವು ಶರಣರಾಗಿರುತ್ತೇವೆ. ನೋಡೋ ದೃಷ್ಟಿ, ನೋಡೋ ದೃಷ್ಟಿ. ಕಲ್ಲ ಅಂತೂ ನೋಡಬಹುದು, ಅದು ದೇವರಂತೂ ನೋಡಬಹುದು. ಜಗತ್ತನ್ನ ಇದು ಸರಿ ಇಲ್ಲ ಅಂತ ನೋಡಬಹುದು. ಜಗತ್ತಂದ್ರೆ ಭಗವಂತನ ಸುಂದರ ವಿಸ್ತಾರ ಅಂತೂ ನೋಡಬಹುದು. ನೋಡೋ ಮನಸ್ಸು, ಹಾಗೆ ನೋಡೋ ಕಣ್ಣನ್ನ, ನೋಡೋ ಮನಸ್ಸನ್ನ ನಾವು ರೂಪಿಸಿಕೊಳ್ಳಬಹುದು. ನಮಗೆ ಕಾಣೋದೆಲ್ಲ ಈಶಾವಾಸಿ. ಎಲ್ಲಿ ನೋಡಿದಲ್ಲಿ ನೀನೇ ಇದೆ. ಸಕಲ ವಿಸ್ತಾರದ ರೂಪ ನೀನೇ ದೇವ. ಏನು ಚಂದ ಮಾತು ಹೇಳ್ತಾರೆ. ಎಲ್ಲಿ ನಾ ಕಣ್ಣ ಹಾಕ್ತೇನೆ ಅದೆಲ್ಲ ನೀನೇ ಭಗವಂತನೇ. ಇದೇನು ಸಕಲ ವಿಸ್ತಾರದ ರೂಹ ಅದೆ, ಎಲ್ಲವೂ ನೀನೇ. ಇಂಥ ಜಗತ್ತಿನಲ್ಲಿ ನಾವು ಬಂದೇವಲ್ಲ, ನಾವು ಭಾಗ್ಯವಂತರು. ಈ ದೃಷ್ಟಿಯನ್ನ ಶರಣರು ಕೊಟ್ಟರು, ಅದನ್ನು ನಾವು ಅನುಭವಿಸೋದ. ಕಣ್ಣ ತೆರೆದರೆ ನಮಗೆ ಕೂಡಲ ಸಂಗಮ, ಕಣ್ಣ ಮುಚ್ಚಿದರೆ ಒಳಗೆ ಕೂಡಲ ಸಂಗಮ. ಎಷ್ಟು ಮಸ್ತ್ ಅದೇ. ಯಾವಾಗ ತೆರೆದ ಕಾಣೋದೆಲ್ಲ ಕೂಡಲ ಸಂಗಮವಾದ ಬಳಿಕ, ಒಳಗಿರೋದೆಲ್ಲ ಕೂಡಲ ಸಂಗಮವಾದ ಬಳಿಕ ಸುಖವೇನು ದುಃಖವೇನು ಎಲ್ಲವೂ ಪ್ರಶಾಂತಿ ಇದೆ. ಎಲ್ಲವೂ ಆ ದೃಷ್ಟಿಕೋನವನ್ನು ನಾವು ಪಡೆಯೋದು ಬಹಳ ಮಹತ್ವದ್ದು. ಅದಕ್ಕಾಗಿ ಇಂಥ ಗುರುಗಳೆಲ್ಲ ನಮಗೆ ಉಪದೇಶ ಮಾಡ್ತಾ ಇರೋದು. ನೋಡಬೇಕು, ಇಷ್ಟೆಲ್ಲ ಅವ್ರ ಜೀವನ ಎಲ್ಲ ಪವಿತ್ರ, ಅವರ ಜೀವನ ಪವಿತ್ರ. ಇಷ್ಟೆಲ್ಲ ಎದಕ್ಕೆ ಮಾಡಿಕೊಂಡಿದ್ದಾರಂದ್ರೆ, ನಾವು ನೆನಪ ಮಾಡಿದರೆ ಸಾಕು, ನಮ್ಮ ಮನಸ್ಸಿನಲ್ಲಿ ಕೂಡಲ ಸಂಗಮವನ್ನು ಅವರು ಮುಚ್ಚೇ ಬಿಡ್ತಾರೆ. ಅಂಥ ಸಾಮರ್ಥ್ಯ ಅವರಿಗೆ. ಅಂಥವರ ಮಾತುಗಳನ್ನು ತಾವೆಲ್ಲ ವರ್ಷಗಳಿಂದ ಕೇಳ್ತಾ ಇದ್ದೀರಿ. ಅವರ ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ. ನಿಮ್ಮ ಕಣ್ಣುಗಳು ಸಾರ್ಥಕ, ನಿಮ್ಮ ಮನಸ್ಸುಗಳು ಸಾರ್ಥಕ. ಅವರು ಹೇಳೋದನ್ನ ನೆನಪ ಮಾಡಿಕೊಂಡು ಸಂತೋಷ ಪಡೋದು. ಇಲ್ಲೇನು ಅವರು ಎಷ್ಟು ಆನಂದವಾಗಿರ್ತಾರೆ. ಯಾವಾಗಲೂ ಹೇಗಿದ್ರೇನು, ಕಿಸೆ ಖಾಲಿ ಆದರೂ ನಕ್ಕೋತಿರಬೇಕು, ತುಂಬಿದರೂ ನಕ್ಕೋತಿರಬೇಕು. ಹೌದಲ್ಲ ಹೇಳಿ? ಹಾಗೆ ಶರೀರ ಶಕ್ತಿಯಿಂದ ತುಂಬಿದ್ರೂ ನಕ್ಕೋತಿರಬೇಕು, ಕಡಿಮೆ ಆದರೂ ನಕ್ಕೋತಿರಬೇಕು.
ನಕ್ಕೋತಿರಬೇಕು. ಅದೇ ಸುಂದರವಾದ ಸಾಧನ ಜೀವನ, ಶರಣ ಜೀವನ. ಅಂಥ ಬದುಕನ್ನ ಪ್ರತ್ಯಕ್ಷ ತೋರಿಸೋದಕ್ಕಾಗಿ ಅದನ್ನು ಮಾತುಗಳ ಮೂಲಕ ನಮಗ ತಿಳಿಸಿ ಹೇಳೋದಕ್ಕಾಗಿ ಇಂಥವರೆಲ್ಲ ಈ ಜಗತ್ತಿನಲ್ಲಿ ಬಂದಿರ್ತಾರೆ. ಇವರೇನು ಸಾಮಾನ್ಯರಲ್ಲ. ಏನು 12ನೇ ಶತಮಾನ ಅಂತೀರಿಯಲ್ಲ, ಅವರೇ ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಎಲ್ಲರೂ ಚಂದ ಎಲ್ಲ ಶರಣರು ಸಂತರು ಅವಾಗ ಹಂಗಿದ್ರು, ಇವಾಗ ಹೀಗದಾರ ಅಷ್ಟು. ಆಗ ಯಾವಾಗಲೂ ಹಿಂದಾಗಿ ಹೋಗ್ಯಾರ ಅಷ್ಟೇ ಅಂತ ತಿಳ್ಕೋಬಾರದು. ಯಾವಾಗಲೂ ಇರ್ತಾರೆ, ಆದ್ರೆ ಒಮ್ಮೊಮ್ಮೆ ಒಂದು ಕಡೆ ಕೂಡ್ತಾರೆ ಅಷ್ಟೆ. ಅದಕ್ಕೆ ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯಿತು. ಅಂಥ ಶ್ರೇಷ್ಠ ಜ್ಞಾನಿಗಳ, ಸಂತರ, ಶರಣರ ಮಾತುಗಳನ್ನು ಆಲಿಸಿ ಎಷ್ಟು ಆನಂದ ಪಡ್ತೀರಿ. ಈ ಮಧ್ಯಾಹ್ನಗಳು ಅದು ಈಗೆಲ್ಲ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆಯುವ ಕಾಲದೊಳಗೆ ಇಲ್ಲಿ ಕೂತು ಆನಂದ ಪಡ್ತೀರಿ ಅಲ್ಲ, ಇದರ ಕಲ್ಯಾಣ. ಬಹಳ ಸಂತೋಷ. ನಾನೇನಾದ್ರೆ ಹೇಳಬೇಕಂತಿಲ್ಲ. ಈ ನಾಡಿನೊಳಗೆ ನೋಡಬೇಕು, ಕೇಳಬೇಕು. ಎಲ್ಲಾದರೂ ಇಲ್ಲೇ ಇನ್ನ ಬೇರೆ ಕಡೆ ಹೋದ್ರೆ ಏನಾದ್ರೆ ಹೇಳೋದು ಕೇಳೋದು ಇರ್ತದ. ಇಲ್ಲೇನು ಇರೋರೆಲ್ಲ ಶರಣರೇ, ಹೇಳೋರೆಲ್ಲ ಗುರುಗಳೇ. ಎಷ್ಟು ಮಸ್ತ್ ಅದ. ಆಗ ನಿಮ್ಮನ್ನೆಲ್ಲ ನೋಡಿದ್ರೆ ಬಹಳ ಆನಂದ ಆಗ್ತದೆ. ಏನು ಉಣಿಸ್ತಾರೆ, ಏನು ತಿನ್ನಿಸ್ತಾರೆ, ಏನು ಸಂತೋಷ ಪಡಿಸ್ತಾರೆ. ಬಸವಣ್ಣ ನೋಡಿದ್ರೆ ಏನು ಆನಂದ ಪಡೋದು. ಬಸವಣ್ಣವ್ರು ಏನು ಮಾಡಿದರು? ಏನೂ ಮಾಡಲಿಲ್ಲ. ಬಂದವರಿಗೆಲ್ಲ ಕೈ ಮುಗಿದರು, ಆ ಬಳಿಕ ಕೂಡಿಸಿದರು, ಊಟ ಕೊಟ್ಟರು. ಅದು ಪ್ರಸಾದ, ಮಹಾಪ್ರಸಾದ. ಕೈ ಮುಗಿದರು, ಇದ ಸಾಧನೆ. ಸಾಕಲ್ಲ, ಇಷ್ಟ ಮಾಡಿದರೆ ಸಾಕು. ಯಾರು ಬರ್ತಾರ ಅವರಿಗೆ ಕೈ ಮುಗಿಯೋದು, ಬಂದವರಿಗೆಲ್ಲ ತುತ್ತ ಅನ್ನ ಕೊಡುವುದು, ಇದೇ ಬಸವ ಧರ್ಮ. ಮುಗಿದ ಕೈಯ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ. ಯಾವಾಗಲೂ ಅವರು ಮುಗಿದ ತಲೆ, ಬಾಗಿದ ತಲೆ, ಮುಗಿದ ಕೈ. ಇಷ್ಟು ಮಾಡಿದರೆ ಸಾಕು. ಬಸವಣ್ಣವರಿಗೆ ಎಂಥ ಪ್ರೇಮ. ದೇವ ಒಲಿಯುವುದು ಯಾರಿಗೆ ಅಂದರೆ ತಲೆ ಬಾಗಿರಬೇಕು, ಕೈ ಮುಗಿದಿರಬೇಕು, ಒಳಗೆ ಒಂದು ಸುಂದರ ಹೃದಯ ಇರುತ್ತೆ, ಸಾಕಲ್ಲ. ಇದಕ್ಕೆ ಧರ್ಮ ಅಂತ ಕರೆಯುವುದು. ಇದೇ ನಮ್ಮ ಕೂಡಲ ಸಂಗಮ ದೇವನ ಎಷ್ಟು ಸುಂದರ, ಎಷ್ಟು ಸುಂದರ. ಅಂಥ ನಾಡ ಇದು, ಬಸವ ನಾಡ. ಇಂಥಲ್ಲಿ ನೀವು 12 ಅಲ್ಲ 900 ವರ್ಷ ಆದರೂ ಮರ್ತಿಲ್ಲಲ್ಲ, ಇದ ತೋರಿಸ್ತದೆ. ಬಸವಣ್ಣವರು ಹೋಗಿಲ್ಲ, ಶರಣರು ಹೋಗಿಲ್ಲ, ಈ ರೂಪದಲ್ಲಿ ಬಂದಾರ. ಅವಾಗ 770 ಅಂತಿದ್ರು, ಈ 770 ಅಲ್ಲ, ಇರೋ ಜನ ಎಲ್ಲ ಅವರೇ ಹಾಂಗಾಗಿ ಬಂದಾರೆ. ನಿಮ್ಮನ್ನೆಲ್ಲ ನೋಡಿದರೆ ಬಹಳ ಆನಂದ ಆಗ್ತದೆ. ಅದಕ್ಕೆ ಇದಕ್ಕೆ ಕಲ್ಯಾಣ ಅಂತ. ಈಗಂತೂ ಹೆಸರಿಟ್ಟರಲ್ಲ, ಇದು ಕಲ್ಯಾಣ, ಬಸವ ಕಲ್ಯಾಣ ಅಂತ. ಇದು ಕಲ್ಯಾಣದಲ್ಲಿ ಬದುಕುವ ನಮಗೆಲ್ಲ